ಕನ್ನಡದಲ್ಲಿ ಅತಿ ದೊಡ್ಡ ಸಿನಿಮಾ ನಾಯಕಿಯಾಗಿ ಕೂಡ ಇವರು ಅಭಿನಯ ಮಾಡಿದ್ರು. ಅತಿ ದೊಡ್ಡ ನಟಿಯಾಗಿ ಕೂಡ ಇವರು ಕಾಣಿಸಿಕೊಂಡಿದ್ರು ಅಂತ ಹೇಳ್ಬೋದು. ಇಂಥ ಅತಿ ದೊಡ್ಡ ನಟಿ ಇದೀಗ ನೇಣು ಬಿದ್ದ ಸ್ಥಿತಿಯಲ್ಲಿ ಬೆಳ್ಳಂಬೆಳಗಿನ ಪತ್ತೆಯಾಗಿರುವಂಥದ್ದು. ಆದರೆ ಏನಾಗಿದೆ ಇವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಸಿನಿಮಾದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ನಟಿ ಅಂತ ಕೂಡ ಇವ್ರನ್ನ ಇರ್ಬೋದು. ಇನ್ನು ನಾನೇ ಇರ್ಬೋದು, ನಾನೊಬ್ಬನೇ, ಸರದಾರ ಎಂಬ ಸಿನಿಮಾದಲ್ಲಿ ಕೂಡ ಇವರು ಅಭಿನಯ ಮಾಡಿದ್ರು. ಮತ್ತು ಕನ್ನಡದಲ್ಲಿ ಗೀತಾ ಸೀರಿಯಲ್ನಲ್ಲಿ ಕೂಡ ಇವರು ಕಾಣಿಸಿಕೊಂಡಿದ್ದಂತೆ ಇವರು ಇತ್ತೀಚೆಗೆ ಅವಕಾಶಗಳಿಲ್ಲದೆ ಆರ್ಥಿಕ ಸಮಸ್ಯೆಯಿಂದ ಕೊನೆ ಸೆಳೆದಿದ್ದು ಸೌಜನ್ಯ ಅವರು. ನಟಿ ಸೌಜನ್ಯ ಅಂತಲೂ ಹೇಳೋರು ಇವರು. ಮತ್ತು ಸವಿ ಮಾದಪ್ಪ ಅಂತಲೂ ಕೂಡ ಅವರನ್ನು ಕರೆಯಲಾಗ್ತಿತ್ತು. ಫನ್ ಎಂಬ ಸಿನಿಮಾದಲ್ಲಿ ಮೂಲಕ ನಾಯಕಿಯಾಗಿ ಬಂದಂಥ ಇವರು ಒಂದು 4-5 ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು. ಇತ್ತೀಚೆಗೆ ಕೋವಿಡ್ ಆದ ನಂತರ ಅಂತೂ ಸಂಪೂರ್ಣವಾಗಿ ಅವಕಾಶಗಳು ಕೂಡ ಇರಲಿಲ್ಲ ಮತ್ತು ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದರು ಮತ್ತು ಮಾನಸಿಕ ಖಿನ್ನತೆಗೆ ಕೂಡ ಒಳಗಾಗಿದ್ರು ಅಂತ ಹೇಳಲಾಗುತ್ತೆ. ಇದರಿಂದ 2 ದಿನಗಳ ಕಾಲ ಸತತವಾಗಿ ಪತ್ರವನ್ನು ಕೂಡ ಬರೆದಿಟ್ಟು ಇದೀಗ ನಿಡುಬಿದಂಥ ಸ್ಥಿತಿಯಲ್ಲಿ ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಸಿಕ್ಕಿದ್ದಾರೆ ಅಂತ ಹೇಳಲಾಗುತ್ತೆ. ಇನ್ನು ಇಲ್ಲಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ, ಓಂ ಶಾಂತಿ ಅಂತ ಕಮೆಂಟ್